ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಕಾಫಿ ಟೀ ಎಲ್ಲ ಆಯಿತು. ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ. ನಿಮಗೇನಾದರೂ ಈ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಬೇಕಾದರೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಶೇಂಗಾ. ಹಸಿಮೆಣಸಿನಕಾಯಿ, ಇವಾಗ ನೀವು ನೋಡ್ತಾ ಇರ್ಬೋದು ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿ ಆಗಿದೆ. ಸೊ ನೆಕ್ಸ್ಟು ನಮ್ಮ ಪಾಪುಗೆ ಆ್ಯಕ್ಚುಲಿ ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಅವಳು ಕೂಡ ಎದ್ಬಿಟ್ಲು. ಬನ್ನಿ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ನಮ್ಮ ಪುಟ್ಟ ಕಾಲಿಗೆ ಕಾಡಿಗೆ ಹಚ್ತಾ ಇದ್ದೀನಿ ಗೈಸ್. ಹೀಗಿದೆ ನಮ್ಮ ಕಾಲುಗಳು. ಸೊ ಇವಳು ಫೇಸ್ ರಿವೀಲ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ಮಾಡ್ತೀನಿ. ನೋಡಪ್ಪ, ಕೆಮ್ಮು ಬಂತಾ ಚಿಮ್ಮ? ಇದು ಫೈನಲ್ ಲುಕ್ ಕೂಡ ತೋರಿಸ್ತೀನಿ ಗೈಸ್, ಬಟ್ ಫೇಸ್ ಮಾತ್ರ ತೋರಿಸಲ್ಲ. ಫೇಸ್ ಯಾವಾಗ ರಿವೀಲ್ ಮಾಡಬೇಕು ಅಂತೇಳಿ ಕಮೆಂಟ್ ಹಾಕಿ ಮಾಡ್ತೀನಿ. ಜಾಸ್ತಿ ಓಟ್ಸ್ ಯಾವುದಕ್ಕೆ ಬರುತ್ತೋ ಆವಾಗ ಮಾಡ್ತೀನಿ. ಓಕೆ, ಅವಳಿಗೀಗ ಜಸ್ಟ್ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ಹಾಲು ಕಾಯಿಸ್ಬಿಟ್ಟು ಮಧ್ಯಾಹ್ನದ ಅಡುಗೆನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ.
ಮಧ್ಯಾಹ್ನಕ್ಕೆ ಮಾವಿನಕಾಯಿ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾವಿನಕಾಯಿನೇ ತೋತಾಪುರಿನಾದ್ರೂ ತೊಗೋಬೋದು, ಇಲ್ಲ ಮಾವಿನಕಾಯಿನಾದ್ರೂ ತೊಗೋಬೋದು, ನಿಮ್ಮ ಇಷ್ಟ. ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ. ನಮ್ಮ ಪಾಪು ಹೆಂಗೆ ಆಟಾಡ್ತಾಳೆ ಅಂತ ಒಂದು 3 ಸೆಕೆಂಡ್ಸ್ ವೀಡಿಯೋ ಇದೆ, ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ, ಎಂಜಾಯ್ ಮಾಡ್ತೀರಾ. ಗೈಸ್, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಸಂಜೆ ಟೈಮ್ ಆಗಿಬಿಟ್ಟಿದೆ. ಸೊ ಇಲ್ಲೇ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯಿಸಿದ ತಕ್ಷಣ ಕಾಫಿಗೆ ಇಟ್ಬಿಟ್ಟು ಕಾಫಿ ಕುಡಿಯೋಣ ಬನ್ನಿ. ಸೊ ಗೈಸ್, ಹಾಲು ಕೂಡ ಕಾಯ್ತಾ ಇದೆ. ಹಾಲು ಕಾಯಿಸೋದ್ರ ಜೊತೆಗೆ ನನ್ನ ಕೈ ಕೂಡ ಸುಟ್ಟೋಗ್ಬಿಡ್ತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಅಡುಗೆ ಮನೆ ಅಂದಮೇಲೆ ಕೈ ಸುಟ್ಕೊಳ್ಳೋದು ಒಂಥರ ಅನಿವಾರ್ಯ ಆಗಿಬಿಡುತ್ತೆ. ಸೊ ಬನ್ನಿ, ಹಾಲು ಕಾಯಿಸಾಯಿತು, ನೆಕ್ಸ್ಟ್ ಕಾಫಿ ಮಾಡೋಣ. ಸೊ ಬನ್ನಿ ಕಾಫಿ ಮಾಡೋಣ. ಯೂಶ್ವಲಿ ನಾನು ಕಾಫಿ ಮಾಡೋದಾದರೆ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಮಾಡ್ತೀನಿ. ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಸೊ ಸಕ್ಕರೆ ಹಾಕ್ಬಿಟ್ಟು ಕಾಫಿ ಮಾಡೋಣ ಅಂತ ಇಟ್ಟಿದ್ದೀನಿ. ಬನ್ನಿ ಗೈಸ್, ಒಳ್ಳೆ ಕಾಫಿ ಕುಡಿದು ನೆಕ್ಸ್ಟ್ ಕೆಲಸ ನೋಡೋಣ. ಆ್ಯಂಡ್ ಟಿ ವಿ ನೋಡಿಕೊಂಡು ಈ ಕಡೆ ಕಾಫಿ ಕುಡ್ತಾ ಇದ್ದೀನಿ. ಈಗ ನೋಡಿ ಗೈಸ್, ಇಲ್ಲಿರೋ ಪಾತ್ರೆಗಳೆಲ್ಲ 2 ಸೆಕೆಂಡಲ್ಲಿ ಹೆಂಗೆ ಮಾಯ ಆಗುತ್ತೆ ಅಂತ. ನೆಕ್ಸ್ಟ್ ರಾತ್ರಿಗೆ ಏನು ಊಟ ಅಂತ ನೋಡೋಣ ಬನ್ನಿ. ಓಕೆ ಗೈಸ್, ಇವತ್ತಿನ ಊಟ ಏನಪ್ಪ ಅಂದರೆ ಜೋಳದ ರೊಟ್ಟಿ, ಸೈಡ್ಸ್ ಈರುಳ್ಳಿ ಮತ್ತು ಸೌತೆಕಾಯಿ, ನೆಕ್ಸ್ಟು ಎಣ್ಣೆಕಾಯಿ ಪಲ್ಯ, ಅಂದರೆ ಬರೀ ದೊಡ್ಡ ಮೆಣ್ಸಿನ್ಕಾಯಿ ಹಾಕಿರೋದಷ್ಟೇ. ಆದಮೇಲೆ ರೈಸ್. ನಮ್ಮ ಮನೇಲಿ ಪಲ್ಯ ಮಾಡಿದ್ದೀನಿ, ಯಾವುದೇ ಥರ ಸಾಂಬಾರು ಮಾಡಲ್ಲ. ಹಾಯ್ ಹಾಯ್ ಮಾಡ್ಚಿನ ಚಿನಿಮಾ, ಹಾಯ್ ಹಾಯ್ ಮಾಡುತ್ತೆ ನೋಡ್ರಿ. ಹಾಯ್ ಗೈಸ್, ನಮ್ಮ ಮಮ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನನ್ನ ಫೇಸ್ನ ರಿವೀಲ್ ಮಾಡಬೇಕು ಅಂದರೆ ಎಲ್ರೂ ಕಮೆಂಟ್ ಮಾಡಿ ಯಾವಾಗ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಇದು ನನ್ನ ಪಾಪು, ಇವಳು ನನ್ನ ಮಗಳು. 3.5 months ಆಗಿದೆ. ಸೊ ಅವಳಿಗೆ ಫ್ಯಾನ್ ಅಂದರೆ ತುಂಬ ಇಷ್ಟ. ಫ್ಯಾನ್ ಆಫ್ ಮಾಡಿದ್ರೆ ಫ್ಯಾನ್ನೇ ನೋಡ್ತಾ ಇರ್ತಾಳೆ. ಇವಾಗ ನೋಡಿ, ಹಾಯ್ ಹಾಯ್ ಫ್ರೆಂಡ್ಸ್ ಅಲ್ಲ ಚಿನ್ನ, ಹಾಯ್ ಫ್ರೆಂಡ್ಸ್. ನನಗೋಸ್ಕರನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಕಂದ. ಸ್ವಲ್ಪ ಸೌಂಡ್ ಕೊಟ್ಬಿಡು ಅವ್ರಿಗೆ. ನಮಸ್ಕಾರ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.